ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ, ಇವತ್ತು ನಾನು ಒಂದು ಕಾಮಾಕ್ಷಿ ದೀಪದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳ್ಕೊಡ್ತೀನಿ. ಹಾಗೆ ದೀಪ ಹಚ್ಚಿದ ನಂತರ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ದೀಪ ಹಚ್ಚಿದ ತಕ್ಷಣ ಒಂದು ಮಂತ್ರವನ್ನು ಹೇಳಿದ್ರೆ ಮನೆಯೊಳಗೆ ಸುಖ, ಶಾಂತಿ, ಸಮೃದ್ಧಿ ಸದಾ ನೆಲೆಸುತ್ತಾ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡ್ತಾಳೆ ಮಾತಾ ಕಾಮಾಕ್ಷಿ ದೇವಿ. ಬರೀ ನೋಡೋಣ. ಕಾಮಾಕ್ಷಿ ದೀಪ ಮೊದಲು ನಿಮಗೆ ಶಕ್ತಿ ಇದ್ದರೆ ಬೆಳ್ಳಿದು ತಗೋರಿ. ಇಲ್ಲಪ್ಪ ನಮಗೆ ಶಕ್ತಿ ಇಲ್ಲ ಅಂತಂದ್ರೆ ಕಂಚು, ತಾಮ್ರದ್ದು, ಹಿತ್ತಾಳಿದು ಈ ಥರ ದೀಪಗಳು ಸಿಗ್ತಾವೆ. ನಿಮ್ಗೆ ಯಾವುದು ಶಕ್ತಿ ಇದೆಯೋ ಅದನ್ನು ತೊಗೊಂಬರ್ರಿ. ತಂದಮೇಲೆ ಅದನ್ನಾದ್ರೂ ಒಂದು ಪ್ಲೇಟ್ನೊಳಗೆ ಇಡಬೇಕು. ತಾಮ್ರ, ಹಿತ್ತಾಳಿ ಅಥವಾ ಬೆಳ್ಳಿದು ನಿಮ್ಮ ಶಕ್ತಿ ಅನುಸಾರ. ಸ್ಟೀಲಿನ ಪಾತ್ರೆ ಒಳಗೆ ಮಸ್ಟ್ ಆ್ಯಂಡ್ ಶುಡ್ ಇಡಲೇಬಾರ್ದು, ಒಟ್ಟು ಇಡಬೇಡ್ರಿ. ಆಮೇಲೆ ತಂದು 2 ಬತ್ತಿ ಹಾಕಿ ತುಪ್ಪದ ದೀಪವನ್ನೇ ಹಚ್ಚಬೇಕು. ತುಪ್ಪ ನಿಮ್ಗೆ ಶಕ್ತಿ ಇಲ್ಲ ಅಂದ್ರೂ ಸ್ವಲ್ಪ 2 ಸ್ಪೂನ್ ಆಗಲಿ ತುಪ್ಪದ ದೀಪವನ್ನೇ ಹಚ್ಚಬೇಕು. ಅದೇನು ಪ್ರತಿದಿನ ಹಚ್ಚೋದಿರಲ್ಲ. ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆ ವಿಶೇಷದಿಂದಾಗಿರುತ್ತಲ್ಲ, ಹಾಗಾಗಿ ತುಪ್ಪದ ದೀಪನ ಹಚ್ಚಿರಿ. ನಿಮ್ಮ ಮನೆ ಪಕ್ಕದಲ್ಲಿ ಎಲ್ಲಾದರೂ ಹಸು ಇದ್ದರೆ ಬೆಣ್ಣೆ ತೊಗೊಂಡು ಕಾಯಿಸಿ ದೇವರಿಗಂತಲೇ ಮೀಸಲಿಟ್ಬಿಡ್ರಿ. ಭಾಳ ಅಂದ್ರೆ ಭಾಳ ಒಳ್ಳೆಯದು. ಮನೆಯೊಳಗೆ ಆರೋಗ್ಯ, ಆಯುಷ್ಯ, ಸುಖ, ಸಂಪತ್ತು, ವಿದ್ಯೆ ಎಲ್ಲವನ್ನೂ ನಮಗೆ ಸಿಗುತ್ತಾ. ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯೊಳಗೆ ತುಪ್ಪದ ದೀಪ ಹಚ್ಚೋದ್ರಿಂದ. ಹಾಗಾಗಿ ತುಪ್ಪ ತಗೋರಿ. ಇಲ್ಲಪ್ಪ ನಮಗೆ ಸುತ್ತಮುತ್ತ ತುಪ್ಪ ಸಿಗಂಗಿಲ್ಲ ಅಂದ್ರೆ, ಬೆಣ್ಣೆ ಸಿಗಂಗಿಲ್ಲ ಅಂತಂದ್ರೆ ಇದು ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡೆಡ್ ಇರುವಂಥ ತುಪ್ಪವನ್ನು ಖರೀದಿ ಮಾಡಿರಿ. ಯಾಕಂದ್ರೆ ಬೇರೆ ಎಲ್ಲ ಕಲುಷಿತವಾಗಿರ್ತಾವೆ, ಅಷ್ಟು ಒಳ್ಳೇದಿರಂಗಿಲ್ಲ. ಹಾಗಾಗಿ ನಾವು ತಿನ್ನೋಕ್ಕೋಸ್ಕರ ಎಷ್ಟು ಒಳ್ಳೇದು ಹುಡುಕಿ ತಿಂತೀವಿ. ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತೊಗೊತೀವಿ, ಏನೇನೋ ತೊಗೊತೀವಿ. ಅದ್ರ ಬದಲಿ ಭಗವಂತನಿಗೆ 1,000 ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ ತುಪ್ಪದ ದೀಪವನ್ನು ಹಚ್ಚಿರಿ. ಆಮೇಲೆ ಮಂಗಳವಾರ, ಶುಕ್ರವಾರ ದೀಪ ಹಚ್ಚೋಕ್ಕಿಂತ ಹಿಂದಿನ ದಿನನ ಚೆಂದಾಗಿ ತೊಳೆದು ಒರೆಸಿಡ್ರಿ. ಆಮೇಲೆ ಮಾರನೇ ದಿನ 2 ಬತ್ತಿ ಹಾಕಿ ತುಪ್ಪ ಹಾಕಿ ಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಒಂದು ಪ್ಲೇಟ್ನೊಳಗಿಟ್ಟು ಪೂಜೆ ಮಾಡಿರಿ. ಆಮೇಲೆ ಹೂಗಳನ್ನು ಮೇಲೆ ಏರಿಸ್ಬೇಡ್ರಿ. ಯಾಕಂದ್ರೆ ಏರಿಸುವಾಗ ಬೈ ಚಾನ್ಸ್ ತೆಳಗೆ ಬಿದ್ದು ದೀಪ ಶಾಂತಿ ಆದ್ರೆ ಮನಸ್ಸಿಗೆ ಸಮಾಧಾನ ಆಗೋಂಗಿಲ್ಲ, ಅಪಶಕನ ಆಗಿಬಿಡುತ್ತೆ. ಹಾಗಾಗಿ ಪ್ಲೇಟ್ನಾಗನ ಹೂವಿನ ಅಲಂಕಾರ ಮಾಡಿಬಿಡ್ರಿ. ನೀವು ಮಾಡಿ ದೀಪದಿಂದ ಕಾಮಾಕ್ಷಿ ದೇವಿನೂ ಬೆಳಗ್ಗೆ ಏನಾದರೂ ಹಾಲು, ಸಕ್ಕರೆ ಅಥವಾ ಪುಟಾಣಿ ಈ ಥರದ್ದು ಏನಾದರೂ ಒಂದು ನೈವೇದ್ಯವನ್ನು ಮಾಡಿರಿ. ಆಮೇಲೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ, ಕಾಮಾಕ್ಷಿ ಸ್ತುತಿ ಅಂತ. ಈ ಸ್ತುತಿಯನ್ನು ಮಾಡಿ ಉದಿನಕಡ್ಡಿ ಎಲ್ಲ ಬೆಳಗಿ ದೀಪ ಹಾಕಿ ಆಮೇಲೆ ದೇವರಿಗೆ ನೀವು ಕಾಮಾಕ್ಷಿ ದೀಪವನ್ನು ಬೆಳಗಬೇಕು. ಆಮೇಲೆ ಯಾವಾಗಲೂ ಕಾಮಾಕ್ಷಿ ದೀಪವನ್ನು ಸ್ವಚ್ಛವಾಗಿ ಇಟ್ಕೋರಿ. ಸ್ವಚ್ಛಗೆ ತೊಳೆದು ಅದು ಜಿಗಿ ಥರ ಈ ಥರ ಏನೂ ಕುಂದಿರಬಾರ್ದು, ಆ ಥರ ನೋಡ್ಕೋರಿ. ಬರೀ ಕಾಮಾಕ್ಷಿ ಸ್ತುತಿ ಹೇಳ್ಕೊಡ್ತೀನಿ. ಸಮರ ವಿಜಯ ಕೋಟಿ ಸಾಧಕಾನಂದ ಧಾಟಿ ಮೃದುಗುಣ ಗಣಪೇಟಿ ಮೋಹಿತಾ ಜಾಂಡ ಕೋಟಿ ಮುನಿನುತ ಪರಿಪಾಟಿ ಮುಖ್ಯ ಕಾದಂಬ ವಾಟಿ ಪರಮಶಿವ ವಧು ಪಾತು ಮಾಂ ಕಾಮಕೋಟಿ. ಈ ಥರ ಐತಿ. ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ದೀಪವನ್ನು ಬೆಳಗಿದ ನಂತರ ಈ ಕಾಮಾಕ್ಷಿ ಶ್ಲೋಕವನ್ನು ಹೇಳ್ರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಕೃಷ್ಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.